ಸದಾ ಲೂಟಿ, ಅಪರಾಧ, ಗಲಾಟೆ ಮನೋಭಾವದ ತಮ್ಮನ್ನ ಸಹಿಸಿಕೊಂಡು ಸಾಕಾದ ಅಣ್ಣನೊಬ್ಬ ಇಬ್ಬರು ಗೆಳೆಯರೊಡನೆ ಕೂಡಿ ಕಾರಿನಲ್ಲಿ ಮುಗಿಸಿ ಕೆರೆಯೊಂದರಲ್ಲಿ ಶರೀರ ಎಸೆದ ಕೃತ್ಯ ಬಯಲಾಗಿದೆ. ಬೆಂಗಳೂರಿನಲ್ಲಿ ಅಣ್ಣನಿಂದ ಅಂತ್ಯ ಕಂಡವನು 24ರ ಪ್ರಾಯದ ತಮ್ಮ ಧನ್ರಾಜ್. ಕೊಂದು ಕಳೆದವನು 28ರ ಪ್ರಾಯದ ಶಿವರಾಜ್. ಮೂಲದಲ್ಲಿ ಕಲಬುರಗಿಯವರು. ಜೀವನಕ್ಕಾಗಿ ಶಿವರಾಜ್ ಕ್ಯಾಬ್ ಓಡಿಸಿಕೊಂಡಿದ್ದ. ಉಂಡಾಡಿ ಗುಂಡ ತಮ್ಮ ಒಂದು ಸಮಸ್ಯೆಯಾಗಿದ್ದ. ಕೊನೆಗೆ ತನ್ನ ಕಾರಿನಲ್ಲಿ ತಮ್ಮನ್ನ ಮುಗಿಸಲು ಗೆಳೆಯರಾದ 24ರ ಸಂದೀಪ್ ಮತ್ತು 26ರ ಪ್ರಶಾಂತ್ ಜೊತೆಗೆ ಕೂಡಿ ಹಂಚಿಕೆ ಹೂಡಿದ್ದ. ಧನ್ರಾಜ್ ಬಹುತೇಕ ಊರಿನಲ್ಲಿ ಹೆತ್ತವರ ಜೊತೆಗೆ ಇದ್ದ. ಕಳ್ಳತನ, ಕುಡಿತ, ಜಗಳ ಅವನ ರೂಢಿ. ಮನೆಯವರೆಲ್ಲರ, ಊರವರೆಲ್ಲರ ಜೊತೆಗೆ ಪುಂಡಾಟ ಅವನ ಗುಣ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಹೆತ್ತವರನ್ನ ಹೊಡೆದಿದ್ದ ಆತ ಪ್ರಶ್ನಿಸಿದ ಅಣ್ಣನ ಮೇಲೆಯೂ ಹಲ್ಲೆ ನಡೆಸಿದ್ದ. ಕೊನೆಗೆ ಬೆಂಗಳೂರಿಗೆ ಬಂದಿದ್ದ ತಮ್ಮನನ್ನ ಬನ್ನೇರುಘಟ್ಟ ನೈಸ್ ರಸ್ತೆಯಲ್ಲಿ ಕಾರಿನಲ್ಲಿ ಅಣ್ಣನು ಗೆಳೆಯರೊಂದಿಗೆ ಕೂಡಿ ಮುಗಿಸಿದ್ದ. ಶವವನ್ನ ಕಗ್ಗಲಿಪುರ ಕೆರೆಗೆ ಎಸೆದಿದ್ದರು. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಮಚ್ಚು ಎಸೆದಿದ್ದರು. ಕೆರೆಯಲ್ಲಿ ಅರೆಕೊಳೆತ ಶವ ಸಿಕ್ಕ ಮೇಲೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಹತ್ತಿರದ ಅಂಗಡಿಯ ಸಿಸಿಟಿವಿಯೊಂದರಲ್ಲಿ ನಿಂತ ಕಾರಿನಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಿದೆ. ಕಾರು ಹುಡುಕಿ ವಾರದಲ್ಲಿ ಬನ್ನೇರುಘಟ್ಟ ಪೊಲೀಸರು ಅಪರಾಧಿಗಳನ್ನು ಹುಡುಕಿ ಬಂಧಿಸಿದ್ದಾರೆ.